ಮನುಷ್ಯನು ಸೌದ ಬಿಟ್ಟ ಬಿಡಿ ಹಿರಿಕರು 120 ಬದುಕಿರು ಈಗ 25 ಒಬ್ಬತಾವನೆ ಸೊಂಟ ಮುರ್ಕೊಂಡು ಕಾಲು ಮುರ್ಕೊಂಡು ಎಲ್ಲ ದುರ್ಮರಣ ಕಾಲು ಮರಣ ಯಾರು ಇಲ್ಲ ಎಲ್ಲ ಅಕಾಲ ಮರಣ ದುರ್ಮರಣದಲ್ಲಿ ಹೋಗೋದು ಕಾಲು ಮರಣ ಇಲ್ಲ ಕಾಲು ಮರಣ 75ಕ್ಕೆ ಕಾಲು ಮರಣ ತುಂಬಾ ಆಯುಸು ಕಲಿಪುರುಷ ಹೇಳ್ಬಿಟ್ಟೆ ಅವನೇ ಆ ಥರನ ಆ ಕಾಲದವರು 100 120 90 80 ಪಂಚಿದ್ರು ಈಗೆಲ್ಲ ಅಲ್ಲೇ ಕಾಲು ಮುರ್ಕೊಂಬಿಟ್ಟವ್ರು ಎಷ್ಟೋ ಜನ ಕೈ ಮುರ್ಕೊಂಬಿಟ್ಟವ್ರು ಏನೋ ಕಲಿಮ ಹೊತ್ತು ಹೋಗಿ ನಾವೇನು ಹೇಳೋಕ್ಕಾಗಲ್ಲ ಆ ಮಳೆಗಾಲ ನೋಡಿರಿ ಏನೋ 2 ಗೋಲ್ನ ಎತ್ತನೆ ಅಂದ್ರೆ ಬಲ್ಗೋಲ್ನ ಎತ್ತನೇನಿ ಎಲ್ಲ ಬುದ್ಧಿ ನೆಕ್ಸ್ಟ್ ನಮ್ಗೆ ದೋಣದು ಮುಖ್ಯ ಬಿದ್ದದೆ ಪರವಾಗಿಲ್ಲ ಆಚೆ ಹೋಗ್ಯದ ನೀರು ಅಲ್ಲೇ ಏನು ಆ ರೇಣುಕಾದೇವಿ ಕಾಲದಲ್ಲಿ ಜಮದಗ್ನಿ ಕಾಲದಲ್ಲಿ ಅವರು ಅನ್ಸೂಯ ಅಮ್ಮ ಕೇಳಿದಾಗ ಅವರು ನೀನು ನನ್ನ ಮಕ್ಕಳಾಗಿ ಹುಟ್ಟುಬಿಡಿ ಅಂದಾಗ ರೇಣುಕಾದೇವಿ ಇರೋದಲ್ಲೋ ವಿಷ್ಣು ಹೇಳ್ತಿ ಎಡಗೋಲ್ ನೆತ್ತಿ ಅಂದ್ರೆ ಬಲಗೋಲ್ ನೆತ್ತಿ ಎಲ್ಲ ರೆಕ್ಕಿದ ವಿಮಾನ ಮೇಲಕ್ಕೆ ಹೋಗ್ತದೆ ಎತ್ತಿದ ವಿಮಾನ ಹರಿತದೆ ಇವೆಲ್ಲ ಹೀರೋಂಡ ಇವೆಲ್ಲ ಎತ್ತಿಲ್ಲವೇ ಅರ್ಥ ಮಾಡ್ಕೊಳ್ರಿ ತುಂಡುಕ್ ಮುರ್ಕಣ ಗುಂಡಿ ಮುರಿಯೋಣ ಪರ್ಲಂಕ್ ಒಂದು ದೀಪ 3 ಮೈಲಿಗೊಂದು ಸಂತೆ ಕಾಡು ಮೇಡೆಲ್ಲ ದೀಪ ರೆಕ್ಕಿನ ವಿಮಾನ ಮೇಲಕ್ಕೆ ಹೋಗ್ತಾ ಇದೆ ಏನ್ ಜನಗಳು ಒಯ್ಯೋಟ ಅವ್ರು ಹೇಳಿರೋದು ಶರಣರು ಅವತಾರ ಕೇಳ್ಬಿಡ್ರಿ ಇಟ್ಟು ಚಾಪೆ ಮುರ್ಕಲ್ ಮಾಡಿ ಹೊರಟೋಗ್ತದೆ ಗೋಕುಲ ಬರ್ತದೆ ಸಿದ್ಧಾರ್ಥ ಮೊದಲಾಗಿ ಶ್ರೀಮುಖ ಹೆಚ್ಚಾಗಿ ಹಳ್ಳದಿಣ್ಣೆ ಸಮಾನ ಮನೆ ಮನೆಗೂ ದೂರದರ್ಶನ ಬರ್ತವೆ ಉಡುಗೆ ತಡಿಗೆ ಬದಲಾವಣೆ ಊಟ ತಿಂಡಿ ಬದಲಾವಣೆ ಈಗ ಹುಳಿಕಾಳು ರಾಗಿ ಮುದ್ದೆ ಉಚ್ಚಳಕಾರ ಪತ್ತಿಲ್ದಂಗೆ ಹೋಗ್ಬಿಡ್ತು ನೋಡಿ ಎಲ್ಲ ಹೇಗೆ ಚೇಂಜ್ ಕಾಲ ಚೇಂಜು ದೂರದರ್ಶನ ಅದೇ ನಾನು ಒಬ್ಬನೇ ಇರೋನು ಆಗಲ್ಲ ನಾನು ಇವು ಲೆಕ್ಕ ಹಾಕ್ತೀನಿ ಕೂತ್ಕೊಂಡು ನಿದ್ದೆ ಬಡ್ದಾಗ ಅರೆ ಏನಾಗ್ಬಿಡ್ತಪ್ಪ ದೇಶ ಗಾಂಧಿ ಕಾಲದಲ್ಲಿ ಬರೀ 35 ಇತ್ತು ಸೇಟ್ ಕೊಟ್ಟವ್ರಿ ಇವತ್ತು 140 ಕೋಟಿ 5 ಭಾಗ ಆಗೋಯ್ತು ಉಗುಳಿಗೆ ಜಾಗಲ್ಲ ವೀರಬೊಮ್ಮಯ್ಯನವ್ರ ಕಾಲದಿಂದ ಬೆಂಗಳೂರು ಅದರದಿಂದ ಬರ್ದವನಿ ಬಸವಣ್ಣವ್ರಿಗೆ ಎಚ್ಚೆತ್ತು ದುಮ್ಮಿರೋದು ಕಿಚ್ಚಾಗಿ ಉದುರಿತು ಉಯ್ಯಾಲೆ ಡೆಂಗುರವ ಇದು ಕಾಲಾಂಚಿತ ಹಿಂಗೆ ಸೌದೋಗ್ಬಿಡ್ತದೆ ಗಬ್ಬದಿ ಯಾವುದಾದ್ರೂ ಒಂದು ಗುಜರಾತ್ ಮುನಿಗಿಬಿಡ್ತದೆ ನಾನು ಹಂಗೆ ನೋಡ್ತಾ ಇದ್ದೀನಿ ಒಳ್ಳೆ ನುಡಿ ಒಬ್ಬರು ನುಡಿಯೋರು ಶಿವನೇ ಅದ್ರಿಗೆ ಏನು ಬರ್ತದೆ ಅವಕಾಶ ಅಪ್ಪಣೆ ಅಂದರೆ ಬಾಯಿಗೆ ಬಂದಿದ್ದೆ ನನಗಂತ ಹಿಡಿಯಲ್ಲ ಸ್ವಾಮಿ ಕಣ್ಯಾರ ಕಂಡ್ರೆ ಮಾತಾಡಬೇಕು ಸುಮ್ಮನೆ ಇರಬೇಕು ಎಲ್ಲ ಅಸೂಯೆ ಅಸತ್ಯ ಅನರ್ಥ ವಿನಾಶ ಕಳ್ತನ ಜೂಜು ಮೋಸ ಜಾಡ್ತಾನ ಅತ್ಯಾಚಾರ ಅನಾಚಾರ ದುರಾಚಾರ ಭ್ರಷ್ಟಾಚಾರ ಕಲಿಯುಗ ಜನ ಅಲ್ಪಾಯಿ ಅಲ್ಪಬುದ್ಧಿ ದರಿದ್ರರು ಚಿಂತಾಪರರು ಮೈಗಳ್ಳರು ಕೈಲಾಸಮಸ್ತರು ರಣಯೋಗಿಗಳು ನಪುಂಸಕರು ಪರಸಿರಿ ತಾಯಿ ಪರರ ದ್ರವ್ಯಮಣಿಯಂತೆ ಸರ್ವಪ್ರಾಣಿಗಳು ತನ್ನಂತೆ ಅಯ್ಯಾಂದಿರ ಸ್ವರ್ಗ ಕೆಲವೊಂದಿರ ನರ್ಕ ಮಾನವನು ತುದಿ ನಾಲಿಗೆ ಶುದ್ಧೇ ಶನಿ ಶಾಂತಿನೇ ಶಿವ ಸತ್ಯನೇ ತಾಯಿ ಜ್ಞಾನನೇ ತಂದೆ ಪ್ರಾಣವೇ ಬಿಟ್ಟು ಚಿಂತಿಲ್ಲ ಮಾನವ ಹೋಗಬಾರ್ದು ಈಗ ಮಾನವದಲ್ಲಿ ಪ್ರಾಣವಿವೆ ಅಂತಾರೆ ಸರ್ಪನಿಗೆ 2 ನಾಲಿಗೆ ಬ್ರಹ್ಮನಿಗೆ 4 ಷಣ್ಮುಖ ದೇವರಿಗೆ 6 ಅಗ್ನಿದೇವನಿಗೆ 7 ರಾವಣನಿಗೆ 10 ಆದಿಶೇಷನಿಗೆ 1000 ಈಗಲೂ ಅವರಿಗೆ ಅಟಪಾಕಿಟ್ ಹಾಕಿರೋ ಲಕ್ಷಣ ಅಲ್ಲಿ ನರೇಂದ್ರ ಮೋದಿಗೆ 2 ಬೊಮ್ಮಾಯಿ ಯಡಿಯೂರಪ್ಪನಿಗೆ 3 ದೇವೇಗೌಡ ಸಿದ್ದರಾಮಯ್ಯ 4 ಡಿ.ಸಿ ಡೆವಲಪ್ಮೆಂಟ್ ಅವ್ರಿಗೆ 5 ನಮ್ಮ ಮಠದ ಸ್ವಾಮಿ 300 ಮಠ ಸುಳ್ಳು ಹೇಳ್ಬಿಟ್ರು ನಾನು ಮಾಡ್ಕೊಂಡಿಲ್ಲ ಅಂತ ಕೋರ್ಟ್ನಾಗೆ ಶರಣ ಸುಳ್ಳು ಹೇಳ್ಬೇಕು ಗರ್ತಿ ಸುಳ್ಳ ಆ ಸ್ವಾಮಿಗಳಿಗೆ 5 6 ಊರು ಮೆಂಬರ್ಗಳಿಗೆ 10 ನಾವು 140 ಕೋಟಿ ಇದ್ದೀವಿ ನಾವು ಪ್ರಜೆಗಳು ಶ್ವಾನ ನಾಯಿ ಬಗ್ಲಿಕ್ಕಂತೀವಿ ಸೂರ್ಯನ ಗಗನ ಅರಸಿನ ನಗರ ಆರ್ಯನ ವಿದ್ಯೆ ಬಲವಿನ ವೃಕ್ಷ ಸರಸಿನ ನದಿ ಬಾಲೂರು ಗೃಹ ಮಧುರ ಪುಷ್ಪ ಪತಿವ್ರತೆಯಲ್ಲಿ ವಾಸಳ ಆ ಕಾಲದಲ್ಲಿ ಹಿರಿಕರ ಕಾಲದಲ್ಲಿ 90 ಜನ ಮಾನವಸ್ಥರು 10 ಕೆಟ್ಟವರಿದ್ರು ಇವತ್ತು 90 ಕೆಟ್ಟವರು 10 ಒಳ್ಳೆಯವರು ಇವತ್ತು ನಾನು ಹಂಗೆ ನೋಡ್ತೀನಿ ಒಂದು ನಾಟಕ ಆಡ್ತಾರೆ ಪಾಪ ಆ ಒಮ್ಮನ್ನ ಯಾಕೆ ಕರ್ಕೊಂಬಂದು ಅಷ್ಟು ಇದನ್ನೆಗಳಿಗೆಲ್ಲ ನಿಂತ್ಕೊಂಡು ಪಾತ್ರ ಮಾಡಬೇಕು ಆಡಬೇಕು ಏನೇ ಅಳದಾಡ್ಬಿಡ್ತಾರೆ ದಿನ ಮಕ್ಕಳು ಇಟ್ಕೊಂಡು ಹೆಚ್ಚಾಗೋ ಅಂತಾರೆ ಆ ಕೈ ಹಿಡಿದುಗಳೆಲ್ಲ ಸಭೆಯಲ್ಲಿ ಕೂತಿರಲ್ವ ಸ್ವಾಮಿ ಬರಸಿರಿತೆ ಹಂಗಂತ ಬರ್ದದ ದೊಡ್ಡ ಬಾರ್ತನ ಇವ್ರ ನಾಟಕದ್ದು ಸುಳ್ಳು 9 ರಾಮಾಯಣವೇ 3 ಬಾರ್ತವೆ ಇವ್ರು ಆಡೋವೆಲ್ಲ ಸುಳ್ಳು ಅವಮ್ಮ ಹೇಳಿ ದ್ರೌಪದಿ ಅಮ್ಮ ಅವರು ಕೃಷ್ಣ ಅಂದು ಅಣ್ಣ ಅಂದ ಅಣ್ಣ ಅಂದು ಯಾಕಮ್ಮ ಅಂದ
ಹ್ಞೂ ನೋಡಿ ಹೇಗಿರುತ್ತೆ ಎಲ್ಲನೂ. ದುಡ್ಡು ಕೊಟ್ಟಿದ್ದೀನಿ ಅಂದರೆ ಆಮೇಲೆ ಅಮ್ಮ ಇದು ಅಣ್ಣ ಭೀಷ್ಮ ದ್ರೋಣರು ಕೂತಿದ್ರು ಗುರುಗಳು, ಇವರು ಸರಿ ಇಲ್ಲ ಅಂತ ಹೇಳ್ಬೋದಾಯ್ತು. ನನ್ನ ಮುಡಿ ಹಿಡ್ಕೊಂಬಂದು ದುರಾತ್ಮ ಕೃಷ್ಣಮಾನವ ದುರ್ಯೋಧನ ಚಾಂಡಾಳ ಇವನು ನನ್ನ ಸೀರೆ ಎಳೆಯುವಾಗ ಇವ್ರು ಕೇಳ್ಬೋದಾಗಿ ಧರ್ಮ ಅಲ್ಲ ಅಂತ. ಮುಂದೆ ಕಲಿಯುಗದಲ್ಲಿ ಅವ್ರ ಹೆಂಡ್ರಿದ್ದೀರ ಅವ್ರ ಮುಂದೆ ಹೊಡೋಗ್ಲಿ, ಅವ್ರ ಹೆಣ್ಣು ಮಕ್ಕಳು ಅವ್ರ ಮುಂದೆ ಹೋಗ್ಲಿ ಅಂತ ಶಾಪ ಕೊಟ್ಬಿಟ್ಟ ಸ್ವಾಮಿ ದೊಡ್ಡ ಭಾರತದಲ್ಲಿ. ಧರ್ಮರಾಯರು ಅವ್ರು ಕೊಟ್ಬಿಟ್ಟವ್ರೆ ಹಾಳು ಭೂಮಿ ಅಂತ. ಇವತ್ತು ನೀವು ಸುಖವಾಗಿರೋಕ್ಕಾಗಲ್ಲ ಸ್ವಾಮಿ, ಹಿಂಗೆ 2 ದಿನ ಕಷ್ಟ ಹಿಡಿದು ಸುಖ ಅನುಭವಿಸೇ ಸಾಯ್ಬೇಕು. ದೊಡ್ಡ ಭಾರತ ಪೂರ್ತಿ ಅವರು ಸ್ವರ್ಗರೋಹಣ ಮಾಡೋವರೆಗೂ ಗೊತ್ತು. ಪರಮಾತ್ಮನ ಹೆಂಡ್ರದಿರ್ನ ಗಾಂಧಾರಿ ಹೆಂಡ್ರದಿರ್ ಮುತ್ತೈದೆಯರ ಸಾಯ್ಬೇಡ ಅಂದ್ರು. ಗಾಂಧಾರಿ ಕುಂತಿ ವಕ್ರನವರವ ಶಿಶುಪಾಲನವರವ ದಂತನವರವ ಅತ್ತಂಗಿದ್ರು, ಕೃಷ್ಣನ ಅತ್ತೈದಿರು, ಅವ್ರು ಶಾಪ ಕೊಟ್ಬಿಟ್ಟವ್ರಿ. ಕೃಷ್ಣ ನೀನು ಹೆಂಡ್ರಿದ್ರು ಮುಂಡೇರಾಗಿ ಸಾಯ್ಲಿ, ಮುತ್ತೈದೆಯರ ಸಾಯ್ಬೇಡ, ನೀನು ಮರ್ದಡೆ ಹೋಗ್ಲಿ. ವಾಲಿ ಬೇಡರನಾಗಿ ಬಂದ್ಬಿಡ್ಲಿ ಇಂದ. ವಾಲಿ ಬೇಡರನಾಗಿ ಬಂದು ಹೊಡೆದ್ಬಿಟ್ಟ ಭಗವಂತನ. ರಾಮಾವತಾರದಲ್ಲಿ ಭಗವಂತ ಹೊಡೆದ ಬಾಣ ಹಿಂಗೆ ಹಿಡ್ಕೊಂಡಿದ್ದ ಬ್ರಹ್ಮಾಸ್ತ್ರದಲ್ಲಿ. ವಾಲಿ ಶೂರ, ಏ ಪರಮಾತ್ಮ ನೀನು ಬಾಣಕ್ಕೆ ಎದುರನ್ನಲ್ಲ, ನಾನು ಬರ್ತೀನಿ ನಾನು ನಿಂದು ಗೆಲ್ತೀನಿ ಅನ್ನೋದು ಭಕ್ತಿಂದು. ಆದ್ರೆ ಪರಮಾತ್ಮನಿ ನಾನು ಎದುರಾದ್ರೆ ಕಲಿಯುಗ ಮುಳುಗೋ ಯುಗ ಮುಳುಗೋವರೆಗೂ, ಸೂರ್ಯ ಚಂದ್ರ ಭೂಮಿ ಆಕಾಶ ಮುಳುಗೋವರೆಗೂ ನಾನು ಕಲ್ಲ ಬಂಡೆಯಾಗಿ ಬಿದ್ದಿರ್ಬೇಕಾಗ್ತದೆ. ನಾನಾಗಿ ನಾನು ಬಿಟ್ಕೊಳ್ತೀನಿ. ಮುಂದೆ ನೀನು ಕೃಷ್ಣಾವತಾರ ಐತಿ, ನಾನೇ ಬೇಟೆಗಾರನಾಗ್ತೀನಿ, ನೀನೇ ಒಂದು ಪಕ್ಷಿ ಆಗುವಂತೆ ಶಾಪ ಕೊಟ್ಬಿಟ್ಟ. ರಾಮಾವತಾರದಲ್ಲಿ ವಾಲಿನೇ ಒಂದು ಜಿಂಕೆ ಆದ, ರಾಮನೇ ಒಂದು ಬೇಟೆಗಾರನಾದ. ಆಯ್ತು. ನಾನು ಇನ್ನೊಂದು ಬುದ್ಧಿ, ನಾನು ಆ ಕಾಲದಲ್ಲಿ 2ನೇ ತರಗತಿಗೆ ಓದಿರೋದು. ನಾನು ಎಲ್ಲ 9 ರಾಯಣನು ಎಲ್ಲೆಲ್ಲ ಕೇಳಿ ಹೇಳ್ತೀನಿ. ಅದರಿಂದ ನನಗೆ ಒಂದು ಜನಗಳಲ್ಲಿ ಒಂದು ಗೌರವದೆ. ಇಡೊಳಗೆ ಒಂದು 50 ಜನ ಕೂತಿದ್ರು, ಓದುತ್ತವ ಯಾರು ಒಳ್ಳೊಳ್ಳೆ ವಿದ್ಯಾವಂತರು ಕೂತಿದ್ರು. ಏನು ಮಾತಾಡ್ಬೇಡಿ ಸುಮ್ಮನೆ. ಆ ಮನುಷ್ಯ ಆಡೋದು ನೋಡಿದ್ರೆ 100 ಮಾತಿಗೆ ಒಂದು ತಪ್ಪು ಸಿಗ್ತಾ ಇಲ್ಲ. ಸುಮ್ಮನಿದ್ರು ಬೇಡಿ ಅಂತ. ಹಂಗೆ ಯಾವುದು ಶಾಶ್ವತಿ ಇಲ್ಲ ಸ್ವಾಮಿ. 2 ದಿನ ನಾವು ಅನ್ನಕ್ಕೆ ಬಂದಿದ್ದೀವಿ ಊರಿಗೆ. ಅನ್ನ ಮುಗಿಸ್ಕೊಂಡು ಬಂದಾರಿ ಹಿಡ್ಕೊಂಡು ಹೋಗ್ತೀವಿ. ಬರುವಾಗ ಏನೋ ತಂದೆ ಅಯ್ಯೋ ಮುಕ್ಕನೆ, ಹೋಗುವಾಗಲೂ ಬರಿಯ ಕೈಯ ಅನ್ನ ಬಾರದೆ, ಪಕ್ಷಿ ಹಾರಿದಂತೆ ಜನ್ಮ ಹಾರಿ ಹೋಗೋದು, ದೇಹ ಬಿದ್ದು ಮಣ್ಣಿನಲ್ಲಿ ನಾಶವಾಗದು. ಏನದೆ ಗಳಿಸಿ ಉಳಿಟ್ಟ ದಣವೆಲ್ಲ ಧರಣಿಗೆ ಪಾಲು, ಮಗನು ಹಾಕಿದ ಹಣ್ಣ ಪಿಂಡವೆಲ್ಲವೂ ನಾವು ನೆಲ, ಅದು ಗುಡ್ಡೆಗಳ ಪಾಲು, ಒದ್ದ ಬಟ್ಟೆಗಳೆಲ್ಲ ಒಗೆಯುವನ ಪಾಲು, ಕೈಗಳ ಪಾಲು, ಹುಟ್ಟಿದ ಮಕ್ಕಳು ಕಂಡವರ ಪಾಲು, ಆತ್ಮನು ಅಗಲಿ ದೊಡನೆ ದೇಹ ಅಗ್ನಿದೇವನ ಪಾಲು. ಏನದೆ ನಿಮ್ಗೆ ಏನು ಇಲ್ಲ ಹೇಳಿ ಹೇಳ್ತೀನಿ ಇಲ್ಲ. ನನಗೂ ಕೇಳಿ ಅಷ್ಟೇನು ತಪ್ಪಾಗಲ್ಲ. ಓಂ ನಮಃ ಶಿವಾಯ.